ಹಲೋ ಗುರುಗಳೇ, ನಮಸ್ತೆ. ಹೊಸದಾಗಿ ನಮ್ಮ ಚಾನಲಲ್ಲಿ ನೋಡ್ತಿರ್ತಕ್ಕಂಥವ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಿಲ್ಲ ಸ್ನೇಹಿತರೆ, ಪ್ರಸ್ತುತ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಪ್ರಸ್ತುತ ಮಿಂಗಲ್ ಆಗಬೇಕು ಅಂತ ಕಾಯ್ಕೊಂಡು ಇದ್ದರೆ ಈ ಒಂದು ಪ್ರೊಫೈಲ್ನ ನೋಡಿ. ಹೆಣ್ಣು ಮಕ್ಕಳು ನಮ್ಮ ಚಾನಲಲ್ಲಿ ಅವರಿಗೆ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗರನ್ನು ಹುಡುಕಾಟ ಮಾಡಿ ತಮ್ಮ ಮಾಹಿತಿಗಳನ್ನು ನಮಗೆ ಕಳಿಸಿರ್ತಾರೆ. ಇವತ್ತು ಪಾರ್ಣಿಕಾ ಅಂತ ಬಳ್ಳಾಪುರದಲ್ಲಿ ವಾಸವಾಗಿರುವ ಮೂಲ ನಿವಾಸಿಗಳಿವರು. ಹುಟ್ಟಿ ಬೆಳೆದು ಎಲ್ಲ ಕೂಡ ಈ ಒಂದು ಊರಿನಲ್ಲೇ, ಈ ಒಂದು ದೊಡ್ಡಬಳ್ಳಾಪುರ. ಸೊ ಅಪ್ಪಟ ದೇಶ ಭಕ್ತಿ ಇವರು. ನೋಡೋದಕ್ಕೆ ಉತ್ತಮವಾಗಿರ್ತಕ್ಕಂಥ ಜೀವನ ನಡೆಸ್ತಿದ್ದಾರೆ. ಅಂದರೆ ಈ ಕಡೆ ಬಡವರು ಅಲ್ಲ, ಆ ಕಡೆ ಶ್ರೀಮಂತರು ಅಲ್ಲ. ಸೊ ಮಿಡಲಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಜೀವನ ನಡೆಸ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಅಪ್ಪ ಅಮ್ಮ ವಯಸ್ಸು ಆಗಿದೆ ತುಂಬ, ಆದರೂ ಕೂಡ ಅವರ ಕನಸುಗಳನ್ನು ನಾನು ಇನ್ನೂ ಕೂಡ ಈಡೇರಿಸಿಲ್ಲ. ಅವರ ಕನಸು ಏನಂದರೆ ಮದುವೆ ಆಗಿ ಪ್ರಸ್ತುತ ಒಂದು ಮಗುನ ಅವ್ರ ಕೈಯಲ್ಲಿ ಕೊಡಬೇಕು ಅಂತ ಅವರ ಕನಸು ಪಡ್ತಿದ್ದಾರೆ. ಸೊ ಆ ಒಂದು ಕನಸನ್ನು ನಾನು ಈಡೇರಿಸೋದಕ್ಕಾಗಿ ಮದುವೆ ಆಗಬೇಕು ಅಂತ ತೀರ್ಮಾನ ಪಡೆದುಕೊಂಡು ನನ್ನ ಮಾಹಿತಿಯನ್ನು ನಿಮ್ಮ ಚಾನಲ್ಗೆ ಕಳಿಸಿದ್ದೇನೆ ಅಂತ ಹೇಳಿದ್ದಾರೆ. ಫೋಟೋನ ನೋಡ್ಕೊಳ್ಳಿ ಪಾರ್ಣಿಕಾ ಅವ್ರದ್ದು. ಇವಾಗ ಇವರ ಹೆಚ್ಚಿನ ಮಾಹಿತಿ ನೋಡೋದಾದರೆ, ಸರ್ ನಾವು ಒಕ್ಕಲಿಗರ ಜನ ಆಗಿದ್ದೆವು. ಶಿಕ್ಷಣ ಮುಗಿಸಿ ಮನೆಯಲ್ಲಿ ಗೃಹಿಣಿಯಾಗಿ ಕೆಲಸ ಮಾಡ್ತಿದ್ದೇನೆ. ಅಂದರೆ ಓದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೆಲಸ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮಗೆ ಯಾವುದು ಇಷ್ಟನೋ, ಯಾವುದು ಪಾಲಿಗೆ ಬರ್ತೋ ಅದನ್ನೇ ಮಾಡ್ಕೊಂಡು ಹೋಗಬೇಕು. ಅದನ್ನೇ ಇವರು ಮಾಡ್ತಿರೋದು. ತಂದೆ ತಾಯಿಯವರ ಸೇವೆ ಮಾಡಿಕೊಂಡು ಮನೆಯಲ್ಲಿ ಗೃಹಿಣಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ನಿಮಗೆ ಕೇಳಿದಷ್ಟು ವರದಕ್ಷಿಣೆ ಬೇಕಿದ್ದರೆ ಕೊಡ್ತೇವೆ. ಆದರೆ ನೀವು ನನ್ನ ಒಂದು ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಬಾಳ್ವೆ ಸಹ ರೀತಿಯಲ್ಲಿ ಇರಬೇಕು. ಆ್ಯಂಡ್ ಹುಡುಗನಿಗೆ ಯಾವುದೇ ರೀತಿಯಲ್ಲೂ ಕೂಡ ಕುಂದು ಕೊರತೆ, ಚಟ ರೀತಿ ಈ ರೀತಿ ಒಂದು ವೈಯಕ್ತಿಕವಾಗಿರಲಿ ಅನ್ವೈಯಕ್ತಿಕವಾಗಿರಲಿ ಸಮಸ್ಯೆಗಳು ಕೂಡ ಇರಬಾರ್ದು. ಹೇಳೋದೇನೆಂದರೆ, ವರದಕ್ಷಿಣೆ ಕೊಡ್ತೀವಿ, ಆದರೆ ವರದಕ್ಷಿಣೆಗೆ ತಕ್ಕ ಹಾಗೆ ಅದನ್ನು ತೆಗೆದುಕೊಂಡು ಹೋದ ಹಾಗೆ ನೀವು ಆ ರೀತಿ ಹುಡುಗ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಯಾವ ರೀತಿ ಇರಬೇಕು ಪಾಯಿಂಟ್ ಆಗುತ್ತಲ್ವ? ಅದೇ ರೀತಿ ಇರಬೇಕು ಅಂದರೆ ಯಾವ ರೀತಿ ಇರಬೇಕು? ಏನಾದರೂ ಬಾಡಿ ಬಿಲ್ಡ್ರು ಅಂತ ಏನಾದರೂ ಇರಬೇಕಾ? ನಾನು ನೆಕ್ಸ್ಟ್ ಹೇಳ್ತೀನಿ ನೋಡಿ. ಸೊ ನೋಡಿ, ಈ ಪಾಯಿಂಟ್ಗಳನ್ನು ಅಪ್ಲೈ ಮಾಡ್ಕೊಳ್ಳಿ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಅಂತಂದರೆ. ಸೊ ಪಾಯಿಂಟ್ ನಂಬರ್ 1 ಒಂದನೇದಾಗಿ ಹೇಳಿರೋದು, ಹುಡುಗ ಇವರಿಗೆ ಅಪ್ಪ ಅಮ್ಮ ಅಂದರೆ ತುಂಬ ಇಷ್ಟ. ನೋಡ್ಕೊಳ್ಳಿ, ಅಪ್ಪ ಅಮ್ಮ ಅಂದರೆ ತುಂಬ ಇಷ್ಟ. ಪ್ರೊಬಬ್ಲಿ ಬಂದುಬಿಟ್ಟು ಅವರನ್ನು ನೀವು ಕಾಳಜಿ ಮಾಡ್ಕೊಂಡು ಹೋಗುವಂಥ ಹುಡುಗ ಆಗಿರ್ಬೇಕಂತೆ. ಅಂದರೆ ಇವರ ತಂದೆ ತಾಯಿರನ್ನ ತುಂಬ ಕಾಳಜಿ ಪ್ರೀತಿಯಿಂದ ನೋಡ್ಕೊಂಡು ಹೋಗುವಂಥ ಹುಡುಗ ಆಗಿರಬೇಕು. ಓಕೆ, ಇದಕ್ಕೆ ಒಪ್ಪಿಗೆ ಇದೆ ಗುರು. ಎಲ್ಲ ಹುಡುಗರು ಅವ್ರ ತಂದೆ ತಾಯಿನ ಪ್ರೀತಿ ಮಾಡೇ ಮಾಡ್ತಾರೆ, ಇವರು ಕೂಡ ಒಪ್ಪಿಗೆ ಮಾಡ್ತಾರೆ. ಅದೇ ರೀತಿಯಾಗಿ ಎರಡನೇ ಪಾಯಿಂಟು, ಮದುವೆಯಾದ 3 ವರ್ಷಕ್ಕೆ ನನಗೆ ರೆಡ್ ಕಲರಲ್ಲಿ ಒಂದು ಕಾರನ್ನು ತೆಗೆದುಕೊಳ್ಬೇಕು. ನೀವು ಅದನ್ನು ಸೆಕೆಂಡ್ ಹ್ಯಾಂಡ್ ಆಗಿ ತೆಗೆದುಕೊಳ್ತೀರೋ ಅಥವಾ ಫಸ್ಟ್ ಹ್ಯಾಂಡ್ ಆಗಿ ತೆಗೆದುಕೊಳ್ತೀರೋ ನನಗದು ಬೇಕಾಗಿಲ್ಲ. ಈ ರೀತಿ ಇದೇನು ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ಹೋಂಡಾ ಮಾಡೆಲ್ ಕಾರ್. ಇದು ರೆಡ್ ಕಲರಲ್ಲಿ ಇದೆ ಸ್ನೇಹಿತರೆ. ಈ ಒಂದು ಕಾರನ್ನು ಮದುವೆ ಆದ ನಂತರ ತೆಗೆದುಕೊಳ್ಬೇಕು. ಇದೇ ಮಾಡೆಲಲ್ಲಿರಬೇಕು. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು ಒಂದೊಂದ್ರ ಮೇಲೆ ಇರುತ್ತೆ. ಒಬ್ಬರಿಗೆ ಬೈಕ್ ಅಂದರೆ ಇದೇ ಬೇಕಂದರೆ ಇದೇ ಬೇಕು, ಹಾಗೆ ಅವರಿಗೂ ಕೂಡ ಇದೇ ಕಾರ್ ಬೇಕು ಅಂದರೆ ಇದೇ ಕಾರ್ ಬೇಕು ಅಂತ ಹೇಳಿದ್ದಾರೆ. ಸೊ ದುಡ್ಡಿನ ವಿಚಾರವಾಗಿರಲಿ, ಅವ್ರು ನಿಮಗೆ ಏನು ಬೇಕು ಅದನ್ನು ಕೊಡ್ತಾರೆ, ನೀವು ಕೂಡ ಅರ್ಧ ಹಾಕಿ ತೆಗೆದುಕೊಳ್ಳಿ. ಆ್ಯಂಡ್ ಇವಾಗ ಸೊ ಇವರನ್ನು ನೀವು ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳೋದು Sri9591 gmail.comಗೆ ಮೇಲ್ ಮಾಡಿ. ಸರ್ ನನಗೆ ಮೇಲ್ ಮಾಡೋಕ್ಕೆ ಬರಲ್ಲ, ಓಕೆನಾ? ಹೌದು, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ. ಕಮೆಂಟ್ ಕೂಡ ಮಾಡೋಕ್ಕೆ ಬರಲ್ಲ, ಆಯಿತು. ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿಗೆ ಗ್ರೂಪ್ಗೆ ಜಾಯ್ನ್ ಆಗಿ ಡೈರೆಕ್ಟ್ಗಳು ಇವರ ಬಯೋಡಾಟಾ ವಿತ್ ನಂಬರ್ ಎಲ್ಲನೂ ಕೂಡ ಬರುತ್ತೆ. ಅದಾದರೂ ಬರುತ್ತಲ್ವ, ಅದನ್ನೇ ಮಾಡಿ. ಒಟ್ಟಿನಲ್ಲಿ ನಿಮ್ಮ ಮಾಹಿತಿಗಳನ್ನು ಅವ್ರಿಗೆ ಶೇರ್ ಮಾಡಿದರೆ ಮಾತ್ರ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಸಾಧ್ಯ. ಸುಮ್ಮನೆ ಫೇಕು ಅಂತ ಕುಳಿತುಕೊಂಡು ಕೂತ್ರೆ ಯಾವುದೂ ಕೂಡ ಸತ್ಯ ಆಗಲ್ಲ ಸ್ನೇಹಿತರೆ. ನಾವು ಆ ಒಂದು ಸ್ಥಳಕ್ಕೆ ಆ ಒಂದು ಅದರಲ್ಲಿ ಪ್ರವೇಶ ಮಾಡಿದಾಗಲಿಂದ ಸತ್ಯ ಅಸತ್ಯ ಅನ್ನೋದು ಗೊತ್ತಾಗುತ್ತೆ. ಟ್ರೈ ಮಾಡಿ ನಿಮ್ಮ ಮಾಹಿತಿಗಳನ್ನು ಅವ್ರಿಗೆ ಕಳಿಸಿಕೊಡಿ. ಆ್ಯಂಡ್ ಹೋಂಡಾ ಕಾರಿನ ಒಳಗಿನ ಸಿಸ್ಟಮ್ನ, ಫ್ರಂಟ್ ಸಿಸ್ಟಮ್ನ ನಾನು ತೋರಿಸ್ತಿದ್ದೀನಿ. ಇದು ಬ್ಲ್ಯಾಕ್ ಗ್ಲಾಸಸ್ ಏನಿದೆ, ಅಪ್ ಟು ಎಲ್ಲ ಗ್ಲಾಸ್ ಡೋರ್ಸ್ಗಳಿಗೂ ಕೂಡ ಬ್ಲ್ಯಾಕ್ ಗ್ಲಾಸಸ್ ಅವೈಲಬಿಲಿಟಿ ಮಾಡಿದ್ದಾರೆ. ಒಳಗಡೆ ಯಾರು ಹೋಗ್ತಿದ್ದಾರೆ, ಯಾರಿದ್ದಾರೆ ಅಂತಂದ್ರೂ ಕೂಡ ಇವರು ಎಕ್ಸಾಂಪಲ್ ಆಗಿ ಇವರು ಇದ್ದಾರೆ ಅಂತ ಕೂಡ ಗೊತ್ತಾಗಲ್ಲ. ಆ ರೀತಿಯಾಗಿ ಪೂರ್ತಿ ಎಲ್ಲ ಡೋರ್ಸ್ಗಳಿಗೂ ಕೂಡ ಬ್ಲ್ಯಾಕ್ ಒಂದು ಗ್ಲಾಸಸ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಗೇರಿನ ಸಿಸ್ಟಮ್ ಆಗಿರಲಿ, ಡ್ಯಾಶ್ ಬೋರ್ಡಿನ ಸಿಸ್ಟಮ್ ಆಗಿರಲಿ, ಎಲ್ಲನೂ ಕೂಡ ಇನ್ಸ್ಟಾಲ್ಮೆಂಟಲ್ಲಿ ಅಂದರೆ ಎಂಜಾಯ್ಮೆಂಟಲ್ಲಿ ಸ್ಮೂತ್ ಆಗಿರ್ತಕ್ಕಂತಹ ಸ್ಪಾಟಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಅದರ ಒಳಗಡೆ ಬಂದೇ ಬರುತ್ತೆ.
ಆ್ಯಂಡ್ ಎ ಸಿ ಇದೆ ಸ್ನೇಹಿತರೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಸ್ಪೀಡ್ ಲಿಮಿಟ್ 200 ಸ್ಪೀಡ್ ಲಿಮಿಟ್ ಇದೆ ಅಂತ ಹೇಳಿದ್ದಾರೆ. ಮುಂದಿನ ವಿಚಾರ ನಿಮ್ಮದು. ಕಾರಿನ ವಿಚಾರ ಅವ್ರಿಗೆ ಬಿಟ್ಟಿತ್ತು. ಒಳ್ಳೆಯದಾಗಲಿ, ಅವರು ನಿಮ್ಮವರಾಗಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಮತ್ತೆ ಸಿಗ್ತೀನಿ. ನಮಸ್ತೆ.